ಮೂವಿ ಸೂಪರ್ ಆಗಿದೆ. ಆಲ್ಫಾ ನೋಡಕ್ ಬಂದಿದ್ದೆ ನಾನು ಇವತ್ತು ವೀರೇಶ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬಾನೇ ಖುಷಿ ಆಯ್ತು. ಆ್ಯಂಡ್ ಸಿನಿಮಾ ಆಸ್ ಅ ಹೋಲ್ ಚೆನ್ನಾಗಿದೆ. ಡೈರೆಕ್ಷನ್, ಕತೆ ಆಗಿರ್ಬೋದು, ಡ್ರಗ್ಸ್ ಬಗ್ಗೆ ಮೆಸೇಜ್, ಸ್ಟಾರ್ ಕಾಸ್ಟ್, ಡೈಲಾಗ್ಸ್, ಮ್ಯೂಸಿಕ್ ಆ್ಯಂಡ್ ಬಾಬಿ ಮತ್ತು ಹೀರೋಯಿನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ಅವ್ರನ್ನ ಆ ಥರ ವಿಲನ್ ಆಗಿ ನೋಡ್ತೀನಿ ಅಂತ. ನೆಕ್ಸ್ಟ್ ಲೆವೆಲ್ ವಿಲನ್ ಆಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಸ್ ಎನ್ ಆ್ಯಕ್ಟರ್ ನಾನು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಕಳೆದು ಹೋದೆ. ಸೊ ಅವ್ರ ಪರ್ಫಾರ್ಮೆನ್ಸ್ ನೋಡೋಕ್ಕಾದ್ರೂ ಈ ಸಿನಿಮಾ ನೋಡ್ಬೇಕು. ಅವ್ರ ಹೀರೋನೇ, ಬಟ್ ಆ್ಯಕ್ಚುಲ್ ಆಗಿ ಟು ಬಿ ಆನೆಸ್ಟ್ ನಂಗೆ ವಿಲನ್ ಆಗಿ ತುಂಬಾ ಇಷ್ಟ ಅದು. ನನಗೆ ಮೊದಲನೇ ಸಿನಿಮಾ ಹೀರೋದು ಅಂತ ಅನಿಸ್ಲಿಲ್ಲ, ಬಿಕಾಸ್ ಅವ್ರು ಮಾಡಿರೋ ಪ್ರಿಪ್ರೇಷನ್ಸ್, ಸ್ಕ್ರೀನ್ ಮೇಲೆ ಮಾಡಿರೋ ಜಸ್ಟಿಸ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್ ಅಂತ ಅನಿಸ್ತು. ಸೊ ಆಲ್ ದ ಬೆಸ್ಟ್, ಅವ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಹೀರೋಯಿನ್ಸ್ಗಳಿಗೂ ಒಳ್ಳೇದಾಗಲಿ. ಅವ್ರುಗಳು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ನನಗೋಸ್ಕರನೇ ಮಾಡಿದ್ದು, ಬರಿಬೇಕಾದ್ರೂ ನಿಮ್ಮನ್ನ ಯೋಚನೆ ಮಾಡಿ ಬರ್ತಿದ್ದೆ ಅಂತ ಹೇಳಿದ್ರು. ಆ್ಯಂಡ್ ಇವತ್ತು ಆ ಒಂದು ಪಾತ್ರ ಇಷ್ಟು ರೆಸ್ಪಾನ್ಸ್ ಸಿಗ್ತಾರದು ನೋಡಿ ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ಅವ್ರ ವಿಷನ್ಗೆ ನಾನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಜನನೂ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ರೀತಿಯಲ್ಲಿ ಆಶೀರ್ವಾದ ಕೊಟ್ಟರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. 2 ವರ್ಷದ ಆದಮೇಲೆ ಬಿಗ್ ಬಾಸ್ ಆಗಿತ್ತು. ಬಿಗ್ ಬಾಸ್ ಆದಮೇಲೆ ಬಿಗ್ ಬಾಸಲ್ಲಿ ಆಶೀರ್ವಾದ ಮಾಡಿದರು. ಅದಾದಮೇಲೆ 2 ವರ್ಷದ ಮೇಲೆ ಸ್ಕ್ರೀನಲ್ಲಿ ಬಂದಿದ್ವಿ. ಸೊ ಈ ರೇಂಜಿಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಭಾಸರಿಲ್ಲ, ಬಟ್ ಅದು ಸಿಗ್ತಾ ಇದೆ. ಐ ಥ್ಯಾಂಕ್ ಆಲ್ ಮೈ ಫ್ಯಾನ್ಸ್. ಆ್ಯಂಡ್ ನಿಮಗೂ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು ಬಂದಿರೋದಕ್ಕೆ. ಸಾಧ್ಯವಾದಷ್ಟು ಈ ವಿಷಯ ರೀಚ್ ಮಾಡಿಸಿ ಜನ ಹೆಚ್ಚು ಸಿನಿಮಾ ನೋಡಿದಷ್ಟು ಸಿನಿಮಾ ತಂಡಕ್ಕೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಇನ್ನೊಂದೇ ಒಂದು ಒಟ್ಟಿಗೆ ನಿಮ್ಮ ಮೈ ಮೇಲೆ ಟಾಕ್ಸಿಕ್ ಎಲ್ಲರೂ ಬಂದ್ಬಿಟ್ಟಿರ್ತಾರೆ. ರೋಲೆಕ್ಸ್ ಎಲ್ಲ ಆ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ದಿವಸ ಆಸೆ ಇತ್ತಾ, ಹೇಗೆ ಅಲ್ಲ ಅಂದರೆ ಆ ರೀತಿ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಡೈರೆಕ್ಟರ್. ಅವ್ರು ಏನು ವಿಷನ್ ಮಾಡಿದ್ರು ಅದಕ್ಕೆ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಷ್ಟೇ. ಬಟ್ ನನಗೆ ಯಾವಾಗಲೂ ಆಸೆ ಇದೆ ವಿಭಿನ್ನವಾದ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ. ಅದರಲ್ಲಿ ಇದು ಒಂದು. ಇನ್ನು ಮುಂದೆ ಕೂಡ ವಿಭಿನ್ನವಾಗಿ ಮಾಡುವಂಥ ಪ್ರಯತ್ನ ಮಾಡೋಣ 100%. ಥ್ಯಾಂಕ್ ಯು.